ನಮಸ್ಕಾರ ಸ್ನೇಹಿತರೆ, ಇವತ್ತೇ ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ನೀವು ಎಷ್ಟು ಆಡಂಬರವಾಗಿ ಅದ್ದೂರಿಯಾಗಿ ಹಬ್ಬ ಮಾಡಿದರೂ ಕೂಡ ವರಮಹಾಲಕ್ಷ್ಮಿ ವ್ರತಕತೆ ಕೇಳಲಿಲ್ಲ ಅಂದರೆ ನಿಮ್ಮ ಹಬ್ಬ ಅಥವಾ ವ್ರತ ಪೂರ್ತಿಯಾಗಲ್ಲ, ಅರ್ಧಕ್ಕೆ ಬಿಟ್ಟಂತಾಗುತ್ತೆ. ಹಾಗಾಗಿ ಇವತ್ತು ಮುಗಿಯೋದ್ರೊಳಗೆ ತಪ್ಪದೆ ಮನೆಯಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಈ ಕಥೆಯನ್ನು ಕೇಳಿಸಿಕೊಳ್ಳಿ. ಶೌನಕಾದಿ ಮಹಾಮುನಿಗಳನ್ನು ಉದ್ದೇಶಿಸಿ ಸೂತ ಮಹರ್ಷಿ ಈ ರೀತಿ ಹೇಳುತ್ತಿದ್ದಾರೆ. ಮಹಾಮುನಿಗಳೇ, ಹೆಂಗಸರಿಗೆ ಸೌಭಾಗ್ಯ ಹೆಚ್ಚಿಸುವ ವ್ರತವನ್ನು ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದ್ದಾರೆ. ಲೋಕೋಪಕಾರಕ್ಕಾಗಿ ಆ ವ್ರತಕಥೆಯನ್ನು ನಿಮಗೆ ವಿವರಿಸುತ್ತೇನೆ, ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. ಪೂರ್ವದಲ್ಲಿ ಒಂದು ಸಲ ಪರಮೇಶ್ವರ ಅವರ ಭಸ್ಮ ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಇಂದ್ರ, ಇತರೆ ದಿಕ್ಪಾಲಕರು, ನಾರದ ಮಹರ್ಷಿಗಳು ಮುಂತಾದವರು ಸ್ತೋತ್ರಗಳು ಹಾಗೂ ಕೀರ್ತನೆಗಳಿಂದ ಪರಮೇಶ್ವರನನ್ನು ಹೊಗಳುತ್ತಿದ್ದರು. ಆ ಸಂತೋಷದ ಸಮಯದಲ್ಲಿ ಪಾರ್ವತೀದೇವಿ ಪರಮೇಶ್ವರನನ್ನು ಉದ್ದೇಶಿಸಿ, ಸ್ವಾಮಿ, ಮಹಿಳೆಯರು ಎಲ್ಲಾ ಸುಖವನ್ನು ಪಡೆದು ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತೋಷ ಪಡೆದು ಮುತ್ತೈದೆಯಂತೆ ಬದುಕಲು ಒಂದು ವ್ರತವನ್ನು ಉಪದೇಶಿಸಿ ಎಂದು ಕೇಳಿದರು. ಅದಕ್ಕೆ ತ್ರಿನೇತ್ರನು ತುಂಬು ಹೃದಯದಿಂದ, ದೇವಿ, ನೀನು ಕೇಳಿದ ಪ್ರಕಾರ ಮಹಿಳೆಯರನ್ನು ಉದ್ಧರಿಸಲು ಒಂದು ವ್ರತವಿದೆ. ಅದುವೇ ವರಮಹಾಲಕ್ಷ್ಮಿ ವ್ರತ. ಅದರ ವಿಧಿವಿಧಾನ ವಿವರಿಸುತ್ತೇನೆ, ಕೇಳು. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೂ ಮುಂಚೆ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಎಂದು ಪರಮೇಶ್ವರ ಪಾರ್ವತೀದೇವಿಗೆ ಹೇಳಿದರು. ಆಗ ಪಾರ್ವತೀದೇವಿ, ದೇವ, ಈ ವರಲಕ್ಷ್ಮಿ ವ್ರತಕ್ಕೆ ಆದಿದೇವತೆ ಯಾರು? ಈ ವ್ರತವನ್ನು ಮಾಡುವ ವಿಧಾನ ತಿಳಿಸಿಕೊಡಿ ಎಂದು ಕೇಳಿದರು. ಆಗ ಪರಮೇಶ್ವರ, ಕಾತ್ಯಾಯಿನಿ, ಈ ವರಲಕ್ಷ್ಮಿ ವ್ರತ ವಿಧಾನವನ್ನು ವಿವರಿಸುತ್ತೇನೆ, ಶ್ರದ್ಧಾ ಭಕ್ತಿಯಿಂದ ಕೇಳಿಸಿಕೊ. ಪೂರ್ವಕಾಲದಲ್ಲಿ ಮಗಧ ದೇಶದಲ್ಲಿ ಕೊಂಡಿನಮು ಎಂದು ಕರೆಯಲ್ಪಡುವ ಒಂದು ನಗರವಿತ್ತು. ಆ ನಗರ ಚಿನ್ನದಿಂದ ಅಲಂಕೃತಗೊಂಡು ನೋಡಲು ತುಂಬಾ ರಮಣೀಯವಾಗಿತ್ತು. ಆ ನಗರದಲ್ಲಿ ಚಾರುಮತಿ ಎಂಬ ಒಂದು ಬ್ರಾಹ್ಮಣ ಮಹಿಳೆ ಇದ್ದಳು. ಆಕೆ ಸುಗುಣವತಿ, ದಯಾಮಯಳು ಹಾಗೂ ಯೋಗ್ಯಳು. ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಡನ ಕಾಲಿಗೆ ನಮಸ್ಕರಿಸಿ ಮನೆಯನ್ನು ಶುಭ್ರಪಡಿಸಿ ಅತ್ತೆ ಮಾವನ ಸೇವೆ, ದೇವರ ಪೂಜೆ ಮಾಡುತ್ತಾ ಅತಿ ಕಡಿಮೆ ಮಾತನಾಡುತ್ತಾ ಸಂತೋಷದಿಂದ ಜೀವನ ಮಾಡುತ್ತಿದ್ದಳು. ವರಲಕ್ಷ್ಮಿ ವ್ರತಕ್ಕೆ ಆದಿದೇವತೆಯಾದ ಮಹಾಲಕ್ಷ್ಮಿ ಒಂದು ದಿನ ರಾತ್ರಿ ಚಾರುಮತಿಯ ಕನಸಿನಲ್ಲಿ ದರ್ಶನ ಕೊಟ್ಟು, ಓ ಚಾರುಮತಿ, ನಿನಗೆ ನನ್ನ ಅನುಗ್ರಹ ದೊರಕಿದೆ. ಈ ಶ್ರಾವಣ ಹುಣ್ಣಿಮೆಗೂ ಮುಂಚೆ ಬರುವ ಶುಕ್ರವಾರದಂದು ನೀನು ನನ್ನನ್ನು ಪೂಜಿಸು. ನೀನು ಬೇಡಿದ ವರಗಳನ್ನು, ಕಾಣಿಕೆಗಳನ್ನು ಕೊಡುತ್ತೇನೆ ಎಂದು ಹೇಳಿ ಮಾಯವಾದರು. ಚಾರುಮತಿ ಅತಿ ಸಂತೋಷದಿಂದ, ಹೇ ಜನನಿ, ನಿನ್ನ ಕೃಪಾ ಕಟಾಕ್ಷ ಪಡೆದವರು ತುಂಬಾ ಧನ್ಯರು. ಅವರು ಸದ್ಗುಣ ಸಂಪನ್ನರು, ವಿದ್ವಾಂಸರು ಆಗುತ್ತಾರೆ. ಓ ಪಾವನಿ, ನನ್ನ ಪೂರ್ವಜನ್ಮದ ಪುಣ್ಯ ಫಲದಿಂದ ನಿನ್ನ ಪಾದದರ್ಶನ ನನಗೆ ಲಭಿಸಿತು ಎಂದು ಹಲವಾರು ರೀತಿಯಲ್ಲಿ ವರಲಕ್ಷ್ಮೀ ದೇವಿಯನ್ನು ಹೊಗಳಿದಳು. ಬಳಿಕ ಚಾರುಮತಿ ಎಚ್ಚರಗೊಂಡು ಅದೆಲ್ಲವೂ ಕನಸೆಂದು ಗ್ರಹಿಸಿ ಅವಳ ಕನಸಿನ ಬಗ್ಗೆ ಗಂಡ ಹಾಗೂ ಅತ್ತೆ ಮಾವನಿಗೆ ತಿಳಿಸಿದಳು. ಅವರೆಲ್ಲರೂ ತುಂಬಾ ಸಂತೋಷಿಸಿ ವರಲಕ್ಷ್ಮಿ ವ್ರತ ಮಾಡುವಂತೆ ಚಾರುಮತಿಗೆ ಹೇಳಿದರು. ಆ ನಗರದ ಹೆಂಗಸರು ಕೂಡ ಚಾರುಮತಿಯ ಕನಸಿನ ಬಗ್ಗೆ ಕೇಳಿ ಅವರು ಕೂಡ ಶ್ರಾವಣ ಹುಣ್ಣಿಮೆಗೂ ಮೊದಲು ಬರುವಂತ ಶುಕ್ರವಾರಕ್ಕಾಗಿ ಎದುರು ನೋಡುತ್ತಿದ್ದರು. ಇನ್ನು ಶ್ರಾವಣ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಚಾರುಮತಿ ಹಾಗೂ ಆ ನಗರದ ಮಹಿಳೆಯರೆಲ್ಲರೂ ಬೆಳಗಿನ ಜಾವವೇ ನಿದ್ದೆಯಿಂದ ಎದ್ದು ಮನೆ ಶುಭ್ರಪಡಿಸಿಕೊಂಡು ತಲೆ ಸ್ನಾನ ಮಾಡಿ ರೇಷ್ಮೆ ಸೀರೆಗಳನ್ನು ಉಟ್ಟುಕೊಂಡು ಎಲ್ಲರೂ ಚಾರುಮತಿಯ ಮನೆಗೆ ಬಂದರು. ಚಾರುಮತಿ ಅವಳ ಮನೆಯಲ್ಲಿ ಮಂಟಪ ಸಿದ್ಧಪಡಿಸಿ ಅದರ ಮೇಲೆ ಒಂದು ಬಟ್ಟೆ ಹಾಕಿ ಅದರ ಮೇಲೆ ಅಕ್ಕಿ ಹಾಕಿ 5 ಪವಿತ್ರವಾದ ಎಲೆಗಳು, ಅಂದರೆ ಅರಳಿ ಎಲೆ, ಮಾವಿನ ಎಲೆ, ಆಲದ ಎಲೆ, ಉತ್ತರಾಣಿ ಹಾಗೂ ವೀಳ್ಯದೆಲೆ ಬಳಸಿ ಕಲಶವನ್ನು ಸಿದ್ಧಪಡಿಸಿ ವರಲಕ್ಷ್ಮಿಯ ಸಂಕಲ್ಪ ಮಾಡಿಕೊಂಡು ಸರ್ವಮಂಗಳ ಮಾಂಗಲ್ಯೆ
ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರಯಂಬಕೆ ದೇವಿ, ನಾರಾಯಣಿ ನಮೋಸ್ತುತೆ ಎಂದು ಲಕ್ಷ್ಮಿಯನ್ನು ಆಹ್ವಾನಿಸಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿದರು. ದೇವಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಿದರು. 9 ರೀತಿಯಾದ ನೈವೇದ್ಯಗಳನ್ನು ಸಮರ್ಪಿಸಿದರು. 9 ಎಳೆಗಳ ದಾರವನ್ನು ತಯಾರಿಸಿ ಕೈಗೆ ಕಟ್ಟಿಕೊಂಡರು. ಪ್ರದಕ್ಷಿಣೆ ಮತ್ತು ನಮಸ್ಕಾರ ಭಕ್ತಿಯಿಂದ ಮಾಡಿದರು. ಮೊದಲ ಪ್ರದಕ್ಷಿಣೆ ಮುಗಿದ ತಕ್ಷಣ ಚಾರುಮತಿಯ ಕಾಲಿಗೆ ಚಿನ್ನದ ಗೆಜ್ಜೆಗಳು ಬಂದಿತು. 2ನೇ ಪ್ರದಕ್ಷಿಣೆ ಮುಗಿಸಿದ ತಕ್ಷಣ ಅವಳ ಕೈಗಳಿಗೆ ವಜ್ರದ ಬಳೆಗಳು ಬಂದವು. 3ನೇ ಪ್ರದಕ್ಷಿಣೆ ಮುಗಿದ ತಕ್ಷಣ ಚಾರುಮತಿಯ ಸಮೇತ ಅಲ್ಲಿದ್ದ ಎಲ್ಲಾ ಮಹಿಳೆಯರ ಮೈತುಂಬ ಆಭರಣಗಳು ಪ್ರತ್ಯಕ್ಷವಾದವು. ಚಾರುಮತಿಯ ವರಮಹಾಲಕ್ಷ್ಮಿ ವ್ರತ ಪ್ರಭಾವದಿಂದ ಆ ನಗರದ ಎಲ್ಲಾ ಮಹಿಳೆಯರ ಮನೆಗಳು ದನ ಕನಕ ವಾಹನಗಳಿಂದ ತುಂಬಿಹೋಯಿತು. ಮಹಿಳೆಯರ ಮನೆಗಳಿಂದ ಗಜತುರಗ ರಥ ವಾಹನಗಳು ಬಂದು ಅವರನ್ನು ಮನೆಗೆ ಕರೆದೋದವು. ಆ ಮಹಿಳೆಯರೆಲ್ಲರೂ ದಾರಿ ಉದ್ದಕ್ಕೂ ಚಾರುಮತಿಯನ್ನು ಹೊಗಳುತ್ತಾ ಹೋದರು. ಅವರೆಲ್ಲರೂ ಪ್ರತಿ ವರ್ಷ ವರಮಹಾಲಕ್ಷ್ಮಿ ವ್ರತ ಮಾಡುತ್ತಾ ಸಕಲ ಸುಖಗಳು, ಸಿರಿ ಸಂಪತ್ತು, ಆರೋಗ್ಯ, ಸಂತೋಷ, ಐಶ್ವರ್ಯ, ಸೌಭಾಗ್ಯ ಪಡೆದುಕೊಂಡು ಕೊನೆಯಲ್ಲಿ ಮುಕ್ತಿ ಪಡೆದರು. ಮುನಿಗಳೇ, ಮಹರ್ಷಿಗಳೇ, ಪರಮೇಶ್ವರ ಪಾರ್ವತೀ ದೇವಿಗೆ ಉಪದೇಶಿಸಿದ ವರಮಹಾಲಕ್ಷ್ಮಿ ವ್ರತವನ್ನು ವಿವರವಾಗಿ ನಿಮಗೆ ತಿಳಿಸಿದ್ದೇನೆ ಅಂದರು ಸೂತ ಮಹರ್ಷಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಪೂಜೆ ಅಥವಾ ವ್ರತ ಮಾಡಿದ ನಂತರ ಈ ಕತೆ ಕೇಳಿದರೂ ಹೇಳಿದರೂ ಓದಿದರೂ ಮಹಾಪುಣ್ಯ, ಧನ, ಧಾನ್ಯ, ಸಂತಾನ, ಅಷ್ಟೈಶ್ವರ್ಯ, ಭೋಗ, ಭಾಗ್ಯ, ಸೌಭಾಗ್ಯ, ಸಂತೋಷ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಅನಿವಾರ್ಯ ಕಾರಣಗಳಿಂದ ವ್ರತ ಮಾಡಲು ಸಾಧ್ಯವಾಗದವರು ಕೂಡ ಈ ಕಥೆಯನ್ನು ಭಕ್ತಿಯಿಂದ ಕೇಳಿಸಿಕೊಳ್ಳುವುದರಿಂದ ಮಹದಾನಂದ ಮತ್ತು ಅಷ್ಟೈಶ್ವರ್ಯ ಹಾಗೂ ವ್ರತಫಲ ಪಡೆಯುತ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.